ಪೇಪರ್ ಅವಲಕ್ಕಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿಬೇಕು. ತೀರ ಹಸಿರು ಉಳಿಬಾರ್ದು, ಏರು ಆಗ್ಬಾರ್ದು. ಒಂದೇ ಸರಿ ಹಾಕ್ಬಿಡ್ತೀನಿ, ಒತ್ತಿ ಬಿಡ್ತಾವೆ. ಅದಕ್ಕೆ ಇದನ್ನು ಒಂದೇ ಸರಿ ಹಿಂಗೆ ತಕೊಂಡ್ಬಿಟ್ರೆ ಗಳಗಳ ಅನ್ಬೇಕು ಶಬ್ದ. ಹಾಕ್ತೀನಿ, ಇದು ಹಾಗೆ ಒಂದು ಸೈಡ್ನಿಂದ ಹಿಂಗೆ ಎತ್ತತ್ತಿರ್ಬೇಕು, ಮಧ್ಯ ಹಾಕ್ಬಾರ್ದು. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ಕಾರ. ಇವತ್ತೇನು ತೋರಿಸ್ಕೊಡ್ತಾ ಇದ್ದೀರಾ? ಸಾಯಂಕಾಲದ ಟೀ ಟೈಮಿಗೆ ಪೇಪರ್ ಅವಲಕ್ಕಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಆಗಲಿ ವೀಕ್ಷಕರೇ, ಬನ್ನಿ ಹಾಗಿದ್ರೆ ಈ ಒಂದು ಸಂಚಿಕೆಯಲ್ಲಿ ಪೇಪರ್ ಅವಲಕ್ಕಿಯನ್ನು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಮೊದಲಿಗೆ ಏನು ಮಾಡ್ಕೊಳ್ತಿದ್ದೀರಮ್ಮ? ನಾನು ಅವಲಕ್ಕಿ ಹುರ್ಕೊಳ್ತಾ ಇದ್ದೀನಿ. ಪೇಪರ್ ಅವಲಕ್ಕಿನ ಸ್ವಲ್ಪ ಬಿಸಿಲಿಗೆ ಒಣಗಿಸಿದ್ದೀನಿ. ಒಣಗಿಸಿದ್ರು ಕೂಡ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿ ಬಾಯಲ್ಲಿ ಕರಗೋ ಥರ ಆಗ್ತಾವೆ. ಓಕೆ. ಇದು ಸ್ವಲ್ಪ ಕಾಯಿಲಿ ಬಿಸಿ ಆದ್ಕೂಡ್ಲೆ ನಾನೇನು ಮಾಡ್ತೀನಿ, ಲೋ ಫ್ಲೇಮಿಗೆ ಇಟ್ಕೊಳ್ತೀನಿ. ಪೂರ್ತಿ ಬಿಸಿ ಆದಮೇಲೆ ಇದನ್ನು ಹೌದು ಲೋ ಫ್ಲೇಮಿಗೆ ಇಟ್ಕೊಳ್ಳಿ. ಹೌದು, ಲೋ ಫ್ಲೇಮಿಗೆ ಇಟ್ಕೊಂಡೇ ಹುರಿಬೇಕು. ಈ ಅವಲಕ್ಕಿನ ಇದು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿಬೇಕು. ಯಾಕಂದರೆ ಇದು ಪೇಪರ್ ಅವಲಕ್ಕೆಲ್ಲ ಗಡ ಹೊತ್ತಿ ಬಿಡುತ್ತೆ. ಅದು ಇಷ್ಟಾದ್ರೆ ಸಾಕಿದು. ಹೆಂಗೆ ಗೊತ್ತಾಗುತ್ತಮ್ಮ ಎಷ್ಟು ಹುರಿಬೇಕು? ಎರಡು ತಗೊಂಡು ಈ ಥರ ಮುರಿದ್ರೆ ಪಟ ಪಟ ಮುರಿಬೇಕು. ಕುರುಕುರು ಅನ್ಬೇಕು. ಕುರುಕುರು ಅನ್ನಂಗೆ ಮುರಿಬೇಕು. ಈಗ ಆಲ್ರೆಡಿ ಹುರಿದಿದೆ. ಇದೇ ಥರ ಎಲ್ಲ ಅವಲಕ್ಕಿನ ಹುರ್ಕೊಳ್ತೀನಿ. ಪಕ್ಕಕ್ಕೆ ಪಾತ್ರೆಗೆ ಹಾಕೊಳ್ತೀನಿ. ಈಗಮ್ಮ ಮುಂದೆ ಇವಾಗ ಎಣ್ಣೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಂಡು ಸ್ವಲ್ಪ ಎಣ್ಣೆ ಕಾಯಬೇಕು. ಎಣ್ಣೆ ಕಾದಿದೆ. ಇವಾಗ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಒಮ್ಮೆಕ್ಕಂತೀನಿ, ಅರ್ಧ ಇದು ಶೇಂಗಾ ಬೀಜ ಹುರಿಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ. ಹೌದು, ಫ್ರೈ ಆಗ್ಬೇಕು. ಅದು ಕರ್ಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂತ ನೀವು ಬಾಂಡೆಯಲ್ಲಿ ಒಂದು ದೊಡ್ಡ ಜಾಲ್ಸ ಸೌಟ್ ಇಟ್ಕೊಂಡ್ಬಿಡಿ. ಹೌದು. ಯಾಕಂದರೆ ಅದನ್ನೇ ಎತ್ಕೊಂಡ್ಬಿಟ್ರೆ ಎಲ್ಲ ಕಾಳು ಒಂದೇ ಸರಿಗೆ ಬಂದು ಹೋಗುತ್ತೆ. ಹೌದು, ಸೀದ್ ಹೋಗೋ ಸಾಧ್ಯತೆ ಕಡಿಮೆ. ಮತ್ತು ಎಣ್ಣೆನೂ ಕ್ಲೀನಾಗಿ ಉಳಿಯುತ್ತೆ ಬಾಣಲೆಯಲ್ಲಿ. ಹೌದು, ಸ್ವಲ್ಪ ಕೆಂಪಾಗಬೇಕು. ಏನು ಆಳ್ತೀನಿ ಒಂದು ಸೆಕೆಂಡ್. ಸರಿಯಾದ ಅದಕ್ಕೆ ಬೇಯಿಸ್ಕೋಬೇಕು, ಕರ್ಕೋಬೇಕು. ಹೌದು, ತೀರ ಹಸಿರು ಉಳಿಬಾರ್ದು, ಏರು ಆಗ್ಬಾರ್ದು. ಈ ಹಂತದಲ್ಲಿ ನಾನು ಇವಾಗ ಇದನ್ನು ಮಾಡ್ತೀನಿ, ತಕೊಂಡ್ಬಿಡ್ತೀನಿ ಈ ಹಂತದಲ್ಲಿ. ಇಷ್ಟ ಆಗಬೇಕು. ಈಗ ನಾನು ಇದನ್ನು ಈ ಅವಲಕ್ಕಿ ಹುರಿದಿಟ್ಟಿದ್ನಲ್ಲ ಅದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಅದಕ್ಕೆ ಹಾಕ್ಬಿಡ್ತೀರಾ? ಹೌದು. ತಕ್ಕೊಳ್ತೀನಿ. ಹುರ್ಗಡ್ಲೆ ಒಂದೇ ಸರಿ ಹಾಕ್ಬಿಡ್ತೀನಿ. ಹುರ್ಗಡ್ಲೆ ಸ್ವಲ್ಪ ಬೇಗ ಬೇಯುತ್ತಾ ಹೇಗಿದೆ? ಹೌದು, ಗಡ ಬೇಯುತ್ತೆ. ಅದಕ್ಕೆ ಇದನ್ನು ಮಾಡಿದೆ ನಾನು. ಒಂದೇ ಸರಿ ಹಾಕ್ಕೊಂಬಿಟ್ಟೆ. ಸ್ವಲ್ಪ ಇದು ಯಾಕಂದ್ರೆ ಮೊದಲೇ ಅಲೆ ಹುರಿದು ಬಿಟ್ಟಿರುತ್ತಲ್ಲ, ಈಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕಷ್ಟೇ. ಅದು ಈ ಹಂತದಲ್ಲಿ ತಕೊಂಡ್ಬಿಡ್ತೀನಿ. ಸ್ವಲ್ಪ ಫ್ರೈ ಆದ್ರೆ ಸಾಕು. ಮತ್ತು ಭಾಳ ಆದರೆ ಅದು ಇದಾಗ್ಬಿಡುತ್ತೆ. ಅದು ರುಚಿ ಕಳ್ಕೊಂಡ್ಬಿಡುತ್ತೆ ರುಚಿನ. ಕೊಬ್ಬರಿ ಹಾಕ್ಕೊಳ್ತದೆ. ಓಕೆ. ಒಣ ಕೊಬ್ಬರಿ 2 ಸರಿ. ಹೌದು, ತೆಳ್ಳಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. 2 ಸಲ ಮಾಡ್ಕೊತೀನಿ. ಭಾಳ ಕೆಂಪಾದ್ರೆ ಚೆನ್ನಾಗಾಗಲ್ಲ ಅದು. ಅದಕ್ಕೆ ಈ ಒಣಕೊಬ್ಬರಿ ಮಜಾ ಏನು ಅಂತಂದ್ರೆ, ಈ ಥರ ಕರಿತಾ ಹೋದ್ರೆ ಅದ್ರದ್ದು ಒಳಗಡೆ ಇರುವಂತಹ ಎಣ್ಣೆ ಅಂಶನೂ ಬಿಟ್ಕೊಳ್ಳುತ್ತೆ. ಮತ್ತು ಅದು ಹಸಿ ಅಂಶನೂ ಹೋಗುತ್ತೆ ಅದ್ರಾಗಿಂದ. ಆಯ್ತು, ಇಷ್ಟೇ. ಅಷ್ಟೇ. ಸ್ವಲ್ಪ ಕೆಂಪುಗಾದ್ರೆ ಈಗ ಒಂದು ಸ್ವಲ್ಪ ಅವನ್ನೆಲ್ಲ ತಕ್ಕಂತ ಕುಂತ್ರೆ ಇನ್ನೂ ಒತ್ತಿ ಬಿಡ್ತಾವೆ. ಅದಕ್ಕೆ ಇದನ್ನು ಒಂದೇ ಸರಿ ಹಿಂಗೆ ತಕೊಂಡ್ಬಿಟ್ರೆ ಒಂದೇ ಸೈಜ್ ಬರುತ್ತೆ. ಎಣ್ಣೆ ಇದೆ ಅಲ್ಲ, ಇಷ್ಟೊಂದು ಎಣ್ಣೆ ಬೇಕಾಗಲ್ಲ. ಅದಕ್ಕೆ ನಾನು ಎಣ್ಣೆನ ತಕೊಂಡ್ಬಿಡ್ತೀನಿ. 4-5 ಟೇಬಲ್ ಸ್ಪೂನ್ ಇದೆ. ಈ ಹಂತದಲ್ಲಿ ನಾನು ಇದರಲ್ಲಿ ಇದನ್ನ ಇಟ್ಕೊಂಡು ನಾನು ಕರಿಬೇವು ಕರ್ಕೊಳ್ತೀನಿ.
ಸ್ವಲ್ಪ ಕರಿಬೇವು ಜಾಸ್ತಿ ಇದ್ದಷ್ಟು ಚೆನ್ನಾಗಿ. ಹಾಂ, ಹಾಗೆ ಕರಿಬೇವು ಚಟಪಟ ಅನ್ನೋವಾಗ ಸಿಡಿಯೋ ಸಾಧ್ಯತೆ ಇರುತ್ತೆ. ಹೌದು, ಜಾಗ್ರತೆ ಆ ಜಾಗ್ರತೆಯಿಂದ ದೂರದಿಂದನೇ ಕೈ ಆಡಿಸ್ಕೋಬೇಕು ಅದನ್ನ. ಓಕೆ. ಇದು ಪೂರ್ತಿ ಹಸಿ ವಾಸನೆ ಹೋಗ್ಬೇಕು, ಗಳಗಳ ಅನ್ಬೇಕು ಶಬ್ದ ಈ ಥರ. ಈಗ ನಿಲ್ತು ಎಲ್ಲ ಶಬ್ದ. ಈಗ ಇದನ್ನು ತಕ್ಕೊಂಬಿಡ್ತೀನಿ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಒಂದು ಎಷ್ಟು ಒಂದು ಅರ್ಧ ಟೀ ಸ್ಪೂನ್, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ. ಓಕೆ. ಜೀರಿಗೆ ಹಾಕ್ಕೊಂಡು ಅದಿಂದೆ ಆಮೇಲೆ ಹಿಂಗೆ ಹಾಕ್ಕೊಳ್ತಾ ಇದ್ದಾನೆ. 1.5 ಸ್ಪೂನ್ನಷ್ಟು ಜಾಸ್ತಿ ತಗೊಂಡಿದ್ದೀನಿ. ಇದು ಹಾಗೆ ಇದು ಚೆನ್ನಾಗಿ ಕುದಿ ನಿಲ್ಬೇಕು. ನೊರೆ ಎಲ್ಲ ಹೋಗ್ಬೇಕು, ನೊರೆ ಎಲ್ಲ ಹೋಗಿ ಅದು ಒಂದು ಸ್ವಲ್ಪನೂ ಹಸಿ ಅಂಶ ಉಳಿಬಾರ್ದು. ಇದು ಮೆಣಸಿಕಾಯಿ ಅಲ್ತೆ ಹಸಿದಂಗೆ ಹಾಕ್ಬಿಟ್ರೆ ಅವಲಕ್ಕೆಲ್ಲ ಮೆತ್ತಗಾಗುತ್ತೆ. ಅವಲಕ್ಕಿ ಮೆತ್ತಗಾಗುತ್ತೆ. ಹೌದು, ಹಸಿ ಅಂಶ ಇದ್ದರೆ. ಅದಕ್ಕೆ ಇದೆಲ್ಲ ಹೋಗ್ಬೇಕು, ಮೆಣಸಿಕಾಯಿ ಒಳಗಿಂದ ಹಸಿ ಅಂಶ. ಈಗ ಇದ್ರ ಬಿಸಿಗೆ ಅದು ಇದಾಗುತ್ತೆ. ಹಾಂ, ಬಾಣಲಿ ಬಿಸಿ ಇದೆಯಲ್ಲ, ಇಷ್ಟು ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀರಾ? ಹೌದು, ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ಆರಬೇಕು. ಆರಿದ್ಮೇಲೆ ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಒಂದು 3 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ನೋಡಿ ಹಾಕ್ಕೊಳ್ತೀನಿ. ಓಕೆ. ಈಗ ಇದನ್ನು ಇದಕ್ಕೆ ಹಾಕ್ಕೊಂಬಿಡ್ತೀನಿ. ಅವಲಕ್ಕಿ ಇರುವಂಥ ಪಾತ್ರೆಗೆ ಹಾಕ್ಕೊಳ್ತೀನಿ. ಆಗ ನಾನು ಇದನ್ನೆಲ್ಲ ಕಲಿಸ್ಕೊತೀನಿ. ಕಲಿಸ್ಕೊಳೋದಕ್ಕಿಂತ ಮೊದಲು ಇಲ್ಲಿ ಸ್ವಲ್ಪ ಸಪ್ಪನ ಅವಲಕ್ಕಿ ತಗೊಂಡು ಇದೇನು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆಲ್ಲ ಉಪ್ಪು ಅಲ್ಲಿ ಉಳಿದಿರುತ್ತೆ ಅದರಲ್ಲಿ. ಅದಕ್ಕೆ ಉಪ್ಪಿನ ಅಂಶ ಎಲ್ಲ ಬರಬೇಕಲ್ಲ. ಹೌದು. ಇವಾಗ ಇದನ್ನು ಕಲಿಸ್ಕೊತೀನಿ. ಚೆನ್ನಾಗಿ ಕಲಿಸ್ಕೋಬೇಕಾಯ್ತು. ಹೌದು, ಚೆನ್ನಾಗಿ ಎಲ್ಲ ಅವಲಕ್ಕಿ ಪುಡಿ ನೋಡ್ಕೋಬೇಕಾ ಈಗ? ಹೌದು. ಅವಲಕ್ಕಿ ಪುಡಿ ಆಗೋದಿರೋ ಥರ ನೋಡ್ಕೋಬೇಕು. ಒಂದು ಸೈಡ್ನಿಂದ ಹಿಂಗೆ ಎತ್ತತ್ತಿರ್ಬೇಕು, ಮಧ್ಯ ಹಾಕ್ಬೇಕು. ಮಧ್ಯ ಹಾಕಿದ್ರೆ ಮುರಿಯುತ್ತೆ, ಪುಡಿ ಇದಾಗುತ್ತೆ. ಇದು ಈ ಥರ ಸೈಡ್ನಿಂದ ಆದರೆ ಏನು ಮುರಿಯಲ್ಲ. ನಾವು ಬಾಸುಮತಿ ರೈಸ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀವಲ್ಲ ಹಂಗಿದೆ. ಹೌದು, ಸೈಡ್ನಿಂದನೇ ತಗೋಬೇಕು. 4 ಸ್ಪೂನು ಕಡಲೆ, 4 ಸ್ಪೂನು ಸಕ್ಕರೆ. ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಹಾಕಿ ಮತ್ತೆ ಹಾಕ್ಕೊಳ್ತೀನಿ. ಸ್ವಲ್ಪ ಇದಾದಮೇಲೆ ಒಂದಷ್ಟು ಹಾಕ್ಕೊಂಡು ಮತ್ತೆ ಕಲಿಸ್ಕೊತೀನಿ. ಮತ್ತೆ ಹಾಕ್ತೀನಿ. ಈಗ ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಹುರ್ಗಡ್ಲೆ ಮತ್ತೆ ಸಕ್ಕರೆ ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಸಲ ಮಾಡ್ಕೊಂಬಂದಿ. 2 ಸ್ಪೂನು. ಹೌದು. ಸೊ ಈ ಅವಲಕ್ಕಿ ಕ್ವಾಂಟಿಟಿಗೆ ಒಂದು 6 ಸ್ಪೂನ್ ಹುರ್ಗಡ್ಲೆ, ಒಂದು 6 ಸ್ಪೂನು ಸಕ್ಕರೆ, ಎರಡನ್ನೂ ಮಾಡ್ಕೊಂಡ್ರೆ ಕರೆಕ್ಟ್ ಆಗತ್ತಾ? ಕರೆಕ್ಟ್ ಆಗುತ್ತೆ. ಈ ಹಂತದಲ್ಲಿ ನಾವು ಬೇಕಾದ್ರೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಬೇಕಂದ್ರೆ ಹಾಕೋಬೋದು. ಇದನ್ನು 5 ನಿಮಿಷ ಆರಕ್ಕೆ ಬಿಡ್ಬೇಕು. ಇದನ್ನು ಎಲ್ಲ ಹೀರ್ಕೊಳ್ಳುತ್ತಿದ್ದು ಈ ಕಡಲೆ ಹಿಟ್ಟು ಸಕ್ಕರೆ ಇದು ಪೂರ್ತಿ ಆರಿದ್ಮೇಲೆ ಇಡಬೇಕು. ಆರೋವರೆಗೆ ಹಾಕಂಗಿಲ್ಲ, ಗಾಳಿಗೆ ಇಡ್ಬೇಕು. ಆರಿದ್ರೆ ತಿನ್ನೋದಕ್ಕೂ ರೆಡಿ ಆಗುತ್ತೆ. ಹೌದು, ಎತ್ತಿಟ್ಕೊಳ್ಳೋದಕ್ಕೂ ರೆಡಿ ಸಿದ್ಧವಾಗಿದೆ. ಹೌದು. ಪೇಪರ್ ಅವಲಕ್ಕಿ ರೆಡಿ ಆಗಿದೆ. ತಿಂದು ಹೇಗಿದೆ ಅಂತಂದು ಹೇಳಮ್ಮ. ಇದನ್ನ ಚೂಡ ಅಂತ ಕೂಡ ಕರೀತಾರೆ, ಅಂದ್ರೆ ಚೂಡ ಅವಲಕ್ಕಿ ಅಂತ ಕೂಡ ಕರೀತಾರೆ ಕೆಲವೊಂದ್ ಕಡೆಗೆ. ಆಮೇಲೆ ಹಚ್ಚಿದ ಅವಲಕ್ಕಿ ಅಂತ ಕೂಡ ಅಂತಾರೆ. ಹೌದು. ತಿಂದು ಹೇಳ್ಬಿಡ್ತೀನಮ್ಮ. ನೋಡೋಣ, ನೋಡಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ನೀವು ಎಣ್ಣೆ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಹೇಳಿದ್ರಿ. ವೀಕ್ಷಕರು ಬೇಕಿದ್ರೆ 1 ಸ್ಪೂನ್ ಎಣ್ಣೆನ ಕಡಿಮೆ ಹಾಕೊಳ್ಳಿ. ಆದ್ರೆ ನನಗೆ
ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ತಿಂದ್ಬಿಟ್ಟು ಸ್ಪೂನ್ ಇಟ್ಟಿದ್ದೀರಾ, ಸ್ಪೂನುಗೇನು ನಮಗೆ ವರ್ಕೌಟ್ ಆಗೋದಿಲ್ಲ. ಇಂಥದ್ದು ಬಂದ್ಬಿಟ್ಲೆ ಕೈ ಹಾಕ್ಬಿಡದೆ. ನಾವು ಹೇಳಿ ಕೇಳಿ ಜವಾರಿ ಮಂದಿ. ತಗೊಂಡು ಹಾಕೊಂಬಿಟ್ರೆ ಭಾರಿ ಟೇಸ್ಟು. ಅವಲಕ್ಕಿ ಭಾಳ ರುಚಿಯಾಗ್ಯವಮ್ಮ. ಅವಲಕ್ಕಿಗೆ ಎಲ್ಲ ನೀವು ಹಾಕಿರೋ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಹತ್ತಿದವು, ಹಾಗಾಗಿ ಮಸ್ತ್ ರುಚಿ ಕೊಡ್ತಾ ಇದೆ. ಮತ್ತು ಈ ಕೊಬ್ಬರಿ ಏನೈತಲ್ಲ, ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಆಗಿ ಒಳ್ಳೆ ರುಚಿ ಕೊಡ್ತಾ ಇದ್ದಾರೆ. ಶೇಂಗಾ ಪಕ್ಕ ಚೆನ್ನಾಗಿ ಅದು ಬೆಂದಿದೆ. ಮತ್ತು ಈ ಮೆಣಸಿನ್ಕಾಯಿ ಏನೈತಲ್ಲ, ಮೆಣಸಿನ್ಕಾಯಿ ಫುಲ್ ಡೀಪ್ ಫ್ರೈ ಆಗಿಬಿಟ್ಟು ಖಾರವಾಗಿದ್ರೂ ಒಂದು ಒಳ್ಳೆ ಮಜಾ ಕೊಡ್ತಾ ಇದೆ. ಮತ್ತು ನೀವು ಹೇಳಿದಾಗೆ ಈ ಕರಿಬೇವನ್ನು ಜಾಸ್ತಿ ಹಾಕಿದಷ್ಟು ಅದ್ರ ಫ್ಲೇವರ್ ಏನಿದೆಯಲ್ಲ ಭಾಳ ಒಂದು ಪರ್ಫೆಕ್ಟ್ ಈವ್ನಿಂಗ್ ಟೈಮ್ ಸ್ನ್ಯಾಕ್ ಇದು ಅಂತ ನನಗೆ ಅನಿಸ್ತಾ ಇದೆ. ಇದರಲ್ಲಿ ಎಲ್ಲನೂ ಇದೆ, ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಇದೆ. ಅದೆಲ್ಲದು ಹುರ್ಗಡ್ಲೆ, ವಿಶೇಷವಾಗಿ ಹುರ್ಗಡ್ಲೆ ಕೂಡ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಳ್ಳೆ ರುಚಿ ಕೊಡ್ತಾ ಇದೆ. ವೀಕ್ಷಕರೇ, ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಸಾಕಷ್ಟು ಜನರಿಗೆ ಇದು ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದರೆ ಈ ರೀತಿಯಾಗೂ ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ನಾನು ಆಗಲೇ ಹೇಳಿದ ಹಾಗೆ ಇದೊಂದು ಪರ್ಫೆಕ್ಟ್ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ ಅಂತ ನಾವು ಹೇಳಬಹುದು. ವೀಕ್ಷಕರೇ, ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದ ಖಾದ್ಯಗಳನ್ನು ನಾವು ತೋರಿಸ್ತಾನೆ ಹೋಗ್ತೇವೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಮನವಿಯನ್ನು ಮಾಡಿಕೊಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.